ಕುಶಾಲನಗರ ಇಲ್ಲಿನ ಸಿವಿಲ್ ನ್ಯಾಯಾಲಯದಲ್ಲಿ ನೂತನವಾಗಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರವನ್ನು ಮಂಗಳವಾರ ಉದ್ಘಾಟಿಸಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕೊಡಗು ಮಡಿಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಇಲ್ಲಿನ ನ್ಯಾಯಾಲಯ ಸಂಕೀರ್ಣ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಡಿಕೇರಿ ಹಿರಿಯ ನ್ಯಾಯಾಧೀಶರೂ ಆದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಡಗು ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ನೂತನವಾಗಿ ಸ್ಥಾಪನೆಗೊಂಡಿರುವ ತಾಲೂಕು ಕಾನೂನು ಸೇವಾ ಸಮಿತಿ ಉದ್ಘಾಟಿಸಿ ಮಾತನಾಡಿದರು. ಕಾನೂನು ಸೇವೆಗಳ ಕಾಯ್ದೆ 1987 ಮೂಲಭೂತವಾಗಿ ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದರು. ವಕೀಲರಿಗೆ ಸ್ಥಳೀಯ ಕುಂದುಕೊರತೆಗಳನ್ನು ನಿವಾರಿಸಿ ಜನರಿಗೆ, ಬಡವರಿಗೆ ನ್ಯಾಯವನ್ನು ಒದಗಿಸುವ ಜವಾಬ್ದಾರಿ ಇಂದಿನಿಂದ ಹೆಚ್ಚಾಗಿದೆ ಹೇಳಿದರು. ಪ್ರತಿಯೊಬ್ಬರೂ ಪ್ರಾಧಿಕಾರದ ಸದುಪಯೋಗ ಪಡಿಸಿಕೊಂಡು ತಮ್ಮ ವ್ಯಾಜ್ಯವನ್ನು ಬೇಗ ಮುಗಿಸಿಕೊಳ್ಳಬೇಕು ಎಂದರು. ನಮಗೆ ಯಾವುದೇ ರೀತಿಯ ಲಿಮಿಟೇ ಇಲ್ಲ. ಯಾಕಂದರೆ ನಾವು ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದೀವಿ. DC ಅವ್ರ ಜೊತೆ ನಾವು ಮಾತಾಡಿ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ. ಮೊನ್ನೆ ಒಂದು ಪ್ರಕರಣದಲ್ಲಿ ಒಬ್ಬ ವಿಕ್ಟಿಮ್ ಕಾಂಪನ್ಸೇಷನ್ಗೆ ಬಂದಿದ್ದ. ಅವನು ಕೈ ಸರಿಯಾಗಿ ಕೈ ಕಟ್ ಮಾಡಿದ್ದಾರೆ ಅಂತ ಇತ್ತು. ನಾನು ಚಾರ್ಜ್ ಶೀಟೆಲ್ಲ ನೋಡಿದೆ, ಅವ್ನು ಬಂದು ನಿಂತಿದ್ದ ಚಾರ್ಜ್ ಶೀಟೆಲ್ಲ ನೋಡಿದ್ರೆ ಅದರಲ್ಲಿ ಅವನ ಎಡಕೈಯನ್ನು ಸಂಪೂರ್ಣವಾಗಿ ಕತ್ತರಿಸಿ ಹಾಕಲಾಗಿದೆ ಅಂತಿತ್ತು. ನಾನು ನೋಡ್ತೀನಿ, ಹೀಗೆ ಕೈ ಡ್ರೈವಿಂಗ್ ಹಾಕಿದ್ದಾನೆ, ಕೈ ತೆಗಿಯಪ್ಪ ಅಂದೆ. ಇರ್ತಾನೆ, ಇಷ್ಟು ಭಾಗ ಇಲ್ಲ ಅವನಿಗೆ, ಇಷ್ಟು ಸಂಪೂರ್ಣ ಕೈ ಕಟ್ ಮಾಡಿ ಹಾಕಿದೆ. ನಾನು ಅವಾಗ ಅವನಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀನಪ್ಪ ಅಂತ ಹೇಳಿ, ಇಲ್ಲ ಅಂತ ಹೇಳಿ ತಕ್ಷಣಕ್ಕೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದೆ. ಡಿಸಬಿಲಿಟಿ ಸರ್ಟಿಫಿಕೇಟ್ 43% ಏನೋ ಕೊಟ್ಟರು. ಅವರು ಹೇಳಿದರೆ ಗೊತ್ತೇ ಇರಲಿಲ್ಲ, ಕೆಲವರಿಗೆ ಗೊತ್ತೇ ಇರಲಿಲ್ಲ ಎಲ್ಲಿ ಇದೆ, ನಮ್ಮದು ಏನು ಕರ್ತವ್ಯ ಅಂತ ಹೇಳಿದರೆ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯ ಅದು, ಅವರಿಗೆ ಬಿಟ್ಟು ಬೇರೆಯವರಿಗೆ ಹೋಗಲ್ಲ. ಅದು ಅವರಿಗೆ ಸಿಗಬೇಕಾದ ಸೌಲಭ್ಯ, ಅದು ಅವರಿಗೆ ಅರಿವಿನ ಕೊರತೆ. ಅದನ್ನು ನಾವು ಹೇಳಬೇಕಾಗಿದೆ. ಅಷ್ಟು ಕೆಲಸ ನಮಗೆ ಮಾಡಿದರೆ ಸಾಕು. ಜಸ್ಟ್ ನೋಡಿ, ನಿಮ್ಗೆ ಇಂಥಲ್ಲಿ ಹೋಗಿ ಈ ಥರ ಸರ್ಟಿಫಿಕೇಟ್ ಮಾಡಿಕೊಡ್ಲಾಗುತ್ತೆ, ಅಷ್ಟೇ ನಮ್ಮ ಕೆಲಸ. ಆಮೇಲೆ ಇನ್ನೊಂದು ಪ್ರಕರಣದಲ್ಲಿ ಇದೇ ರೀತಿ ವಿಕ್ಟಿಮ್ ಕಾಂಪನ್ಸೇಷನ್ಗೆ ಅಂತ ಹೇಳಿ ಬಂದಿದ್ರು. ಅವರಿಗೆ ಒಂದು ಪೋಕ್ಸೋ ಕೇಸ್, ಅದು ಆ ಹುಡುಗಿಗೆ, ವಿಕ್ಟಿಮಿಗೆ ಕೂಡ ಡಾಕ್ಯುಮೆಂಟ್ಸ್ ಇಲ್ಲ, ವಿಕ್ಟಿಮ್ಗೆ ಹುಟ್ಟಿದ ಮಗುವಿಗೂ ಕೂಡ ಡಾಕ್ಯುಮೆಂಟ್ಸ್ ಇಲ್ಲ. ಆವಾಗ ನಾವು ವಿರಾಜಪೇಟೆಯಲ್ಲಿ ಮಿಸ್ಲೇನಿಯಸ್ ಕೇಸನ್ನು ಫೈಲ್ ಮಾಡಿ, ನಾವೇ ನಾನ್ ಅವೈಲಬಿಲಿಟಿ ಸರ್ಟಿಫಿಕೇಟ್ ಪಡ್ಕೊಂಡು ಮಿಸ್ಲೇನಿಯಸ್ ಕೇಸನ್ನು ಫೈಲ್ ಮಾಡಿ, ನಾವು ಆರ್ಡರ್ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ಮಾಡಿಸಿ ಆಧಾರ್ ಕಾರ್ಡನ್ನು. ವಕೀಲ ಸಂಘದ ಅಧ್ಯಕ್ಷ RK ನಾಗೇಂದ್ರ ಬಾಬು ಮಾತನಾಡಿ, ಮಾಜಿ ಸಚಿವ MC ನಾಣಯ್ಯ ಅವರು ಎಲ್ಲಿ ನ್ಯಾಯಾಲಯ ಸ್ಥಾಪನೆಯಾಗುತ್ತದೋ ಅಲ್ಲಿ ಆರೋಗ್ಯಕರ ಸಮಾಜ ಇರೋದಿಲ್ಲ ಅಂತ ಹೇಳಿದ್ರು. ಆಗ ನಾನು ಅವರಿಗೆ ಆರೋಗ್ಯವಂತರನ್ನು ಅನಾರೋಗ್ಯವಂತರನ್ನಾಗಿ ಮಾಡುವ ಸಮಾಜ ಇರಬೇಕಾದ್ರೆ ನ್ಯಾಯಾಲಯ ಅವಶ್ಯಕವಾಗಿದೆ ಎಂದು ಹೇಳಿದೆ. ಆಗ ಅವರು, ಹೌದು, ಕುಶಾಲನಗರಕ್ಕೆ ನ್ಯಾಯಾಲಯ ಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಂದರು. ಪ್ರಾಧಿಕಾರ ಆಯುರ್ವೇದಿಕ್ ಆಸ್ಪತ್ರೆ ಇದ್ದಂತೆ ಬೇಗ ಚಿಕಿತ್ಸೆ ಪಡೆದು ಗುಣಮುಖರಾಗಬಹುದು. ನ್ಯಾಯಾಲಯ ಸರ್ಕಾರಿ ಆಸ್ಪತ್ರೆ ಇದ್ದಂತೆ ನಿಧಾನವಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕಾಗುತ್ತದೆ ಎಂದರು. ಆದ್ದರಿಂದ ವ್ಯಾಜ್ಯಗಳನ್ನು ಮುಂದುವರೆಸುವ ಬದಲು ಪ್ರಾಧಿಕಾರದ ಮೂಲಕ ಇತ್ಯರ್ಥ ಪಡಿಸಿಕೊಳ್ಳಲು ಎಲ್ಲರೂ ಪ್ರಯತ್ನಿಸಬೇಕು ಎಂದರು. ಹಾಗೆ ಇದು ಅದೇ ತರ ಒಂದು ಸಂದರ್ಭ. ಇವತ್ತು ನಾವು MC ನಾರಾಯಣವರು ಮಾತನ್ನು ಹೇಳಿದ್ರು, ಏನಂತ ಹೇಳಿದ್ರೆ, ಎಲ್ಲಿ ನ್ಯಾಯಾಲಯಗಳು ಓಪನ್ ಆಗ್ತದೋ ಅಲ್ಲಿ ಆರೋಗ್ಯವಂತವಾದಂಥ ಸಮಾಜ ಇರೋದಿಲ್ಲ ಅಂತೇಳಿ, ಅಲ್ಲಿ ನ್ಯಾಯಾಲಯಗಳು ಬೇಕಾಗ್ತದೆ ಅಂತ. ಆದರೆ ನಾನು ಅವರಿಗೆ ಪ್ರತಿಯಾಗಿ ಒಂದು ಮಾತನ್ನು ಹೇಳಿದೆ, ಹೌದು ಸರ್, ನಿಜ, ಇಲ್ಲಿ ಆರೋಗ್ಯವಂತನ ಅನಾರೋಗ್ಯವಂತನನ್ನಾಗಿ ಮಾಡತಕ್ಕಂಥ ಸಮಾಜದಲ್ಲಿ ಇರಬೇಕಾದ್ರೆ ಅಂಥ ವ್ಯವಸ್ಥೆಗೆ ನೀವು ನ್ಯಾಯಾಲಯ ಬೇಡ ಅಂತ ಹೇಳ್ತಿರೋ ಅಂತ ಹೇಳಿ ಕೇಳಿದೆ. ಇಲ್ಲಪ್ಪ, ಬೇಕು, ಹಾಗಾಗಿ ಕುಶಾಲನಗರಕ್ಕೆ ನ್ಯಾಯಾಲಯ ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು. ಈ ಕಾನೂನು ಸೇವಾ ಪ್ರಾಧಿಕಾರ ಹೇಗೆ ಅಂತ ಹೇಳಿದ್ರೆ, ಇದೊಂಥರ ಆಯುರ್ವೇದಿಕ್ ಹಾಸ್ಪಿಟಲ್ ಇದ್ದಾಗೆ. ಇಲ್ಲಿ ಬಂದಂತ ಸಂದರ್ಭಕ್ಕೆ ಇಲ್ಲಿ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ, ಒಂದು ದಿವಸ 2-3 ದಿವಸ ಅಥವಾ 1 ವಾರ ಮುಂದೆ ಹೋಗ್ಬೋದು, ಆದರೆ ಶಾಶ್ವತವಾದಂಥ ಪರಿಹಾರ. ಅದೇ ನಮ್ಮ ನ್ಯಾಯಾಲಯದೊಳಗೆ ನಮ್ಗೆ ಏನಾಗಲ್ಲ ತೀರ್ಮಾನ ಸಿಕ್ಲಿ ಅಂತ ಹೇಳಿದ್ರೆ ಅದೊಂಥರ ಗೌರ್ಮೆಂಟ್ ಹಾಸ್ಪಿಟಲ್ ತರ ಸೂಜಿನೂ ಚುಚ್ತಾ ಇರ್ತಾರೆ, ಸ್ಕ್ಯಾನಿಂಗು ಮಾಡ್ತಾ ಇರ್ತಾರೆ, ಮುಂದೆ ಹೋಗ್ತಾನೆ ಇರ್ತಾರೆ, ಟ್ರೀಟ್ಮೆಂಟ್ ವರ್ಷಾನ್ಗಟ್ಲೆ ಹೋಗ್ತಾ ಇರುತ್ತೆ. ಆದ್ರಿಂದ ನಾನು ಎಲ್ರಿಗೂ ಏನನ್ನ ಕೇಳ್ಕೊಳ್ತೀನಿ, ವ್ಯಾಜ್ಯ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ಅಥವಾ ಸಮಸ್ಯೆ ಇದ್ದಂತ ಸಂದರ್ಭ ಇದ್ದಾಗ ನೀವು ಮುಕ್ತವಾಗಿ ಮುಂದೆ ಬಂದಂತ ಸಂದರ್ಭಕ್ಕೆ, ಸರ್ ನಾವು ರಾಜಿ ಮಾಡ್ಕೊಳ್ತೀವಿ ಅಂತ ಸಂದರ್ಭಕ್ಕೆ ಒಂದು 5 ಪೈಸೆ ಹೆಚ್ಚು ಕಮ್ಮಿ ಆಗ್ಬೋದು, 1 ಸೆಂಟ್ 2 ಸೆಂಟ್ ಹೆಚ್ಚು ಕಮ್ಮಿ ಆಗೋದು. ತಿಂದ್ರೆ ನನ್ನ ಅಣ್ಣ ತಿಂತಾನೆ, ತಿಂದ್ರೆ ನನ್ನ ತಮ್ಮ ತಿಂತಾನೆ,
ಇಲ್ಲದೆ ನನ್ನ ಸ್ನೇಹಿತ ತಿಂತಾನೆ, ಈ ತರ ಮನೋಭಾವನೆಯನ್ನ ಬೆಳೆಸ್ಕೊಂಡು ನಾವು ಈ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಸದುಪಯೋಗನ ಪಡ್ಕೊಂಡ್ರೆ ಬಹುಶಃ ಹೊರೆ ನ್ಯಾಯಾಲಯಗಳಿಗೆ ಕಮ್ಮಿ ಆಗುತ್ತೆ. ಕುಶಾಲನಗರ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಆದ ಸಿವಿಲ್ ಹಿರಿಯ ನ್ಯಾಯಾಧೀಶೆ ರೇಖಾ, ಕುಶಾಲನಗರ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಯೂ ಆದ ಸಿವಿಲ್ ನ್ಯಾಯಾಧೀಶ ಎಲ್ ಚೈತ್ರ ಮಾತನಾಡಿದರು. ಎಲ್ಲಾ ಜನರಿಗೆ ಸಿಗ್ಲಿ. ನೀವು ಫ್ರಂಟ್ ಆಫೀಸರ್ ಕೂತ್ಕೊಂಡಿರ್ತೀರಾ, ನೊಂದವರಿಗೆ ಅವರಿಗೆ ಸಿಗೋ ಸೌಲಭ್ಯನ ನಿಮ್ಮ ಮೂಲಕ ಅವ್ರಿಗೆ ದೊರಕುವಂತೆ ಮಾಡುವಂತ ಜವಾಬ್ದಾರಿ ವಕೀಲರ ಮೇಲಿದೆ. ಅದೇ ರೀತಿ RTMಗೆ ಮತ್ತೊಂದು ಜವಾಬ್ದಾರಿ ಸಿಕ್ಕಿದೆ. ಅವರು ಹೇಗೆ ಬಾರ್ ಮತ್ತೆ ಇದನ್ನ ಕೋಆರ್ಡಿನೇಷನ್ ತಗೊಂಡು ಹೋಗ್ತಿದಾರೋ, ನಮ್ಮ ಕಾಲ್ಸಲ್ಲಿ ಬರುವಂತ ಈ ಪ್ರೋಗ್ರಾಮ್ಗಳನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ. ನೊಂದವರಿಗೆ ಮಾದರಿ ಆಗಲಿ. ಅವರು ಎಲ್ಲಾ ಸೌಲಭ್ಯಗಳು ದೊರೆಯುವಂತ ಮಾಡುವಂತ ಜವಾಬ್ದಾರಿ ಕೂಡ ಅವ್ರಿಗೆ ನಮ್ಮ ಮೂಲಕ ಅವ್ರು ನಡೆಸ್ಕೊಳ್ಳಿ ಅಂತ ಕೇಳ್ಕೊಡ್ತಾ ನಾನೆಲ್ಲರಿಗೂ ಒಂದಿಸ್ತಾನೆ ಹೊರಡ್ತೇನೆ. ಈ ಸಂದರ್ಭ ಕುಶಾಲನಗರ ಸಹಾಯಕ ಸರ್ಕಾರಿ ಅಭಿಯೋಜಕ ಕೆಪಿ ಹೇಮಂತ್, ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಪುರಸಭೆ ಮುಖ್ಯಾಧಿಕಾರಿ TS ಗಿರೀಶ್, ಪೊಲೀಸ್ ವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.